The question is construct minimum cost spanning tree using Kruskals algorithm for the following graph. ಅವರು ಗ್ರಾಫ್ ಕೊಟ್ಟಿರ್ತಾರೆ, ಇದಕ್ಕೆ ನಾವು ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀ ಕಂಡುಹಿಡಿಬೇಕು ಮತ್ತು ಡಯಾಗ್ರಾಮ್ ಬಿಡಿಸ್ಬೇಕು. ಅದಕ್ಕೋಸ್ಕರ ನಾವು ಟೇಬಲ್ ಹಾಕೊತೀವಿ, ಟ್ರೀ ಎಡ್ಜ್, ಲೀಸ್ಟ್ ಆಫ್ ಸಾರ್ಟೆಡ್ ಎಡ್ಜಸ್ ಆ್ಯಂಡ್ ಇಲಿಸ್ಟ್ರೇಷನ್ ಅಂತ. ಟ್ರೀ ಎಡ್ಜಸ್ ಫಸ್ಟ್ ಸ್ಟಾರ್ಟಿಂಗ್ ಏನು ಮಾಡ್ತೀವಿ, ಇಲ್ಲಿ ಅಸೆಂಡಿಂಗ್ ಆರ್ಡ್ರಲ್ಲಿ ಬರ್ಕೊತ ಹೋಗ್ತೀವಿ. ಈ ಥರ ಗ್ರಾಫ್ ಕೊಟ್ಟಿರ್ತಾರೆ, ಅಸೆಂಡಿಂಗ್ 1 2 3 ಆ ಥರ ಸಣ್ಣದಿಂದ ದೊಡ್ಡಕ್ಕೆ ಮಾತ್ರ ಬರ್ಕೊಂಡು ಹೋಗ್ತೀವಿ. ಎ ಬಿಯಿಂದ ಮತ್ತು ಸಿ ಕನೆಕ್ಷನ್ ಇದೆ, ಅದ್ರದ್ದು ಲೆಂತ್ 1, ಅದಕ್ಕೆ ಬಿ ಸಿ ಲೆಂತ್ 1 ಅಂತ ಬರ್ಕೊತೀವಿ. ನೆಕ್ಸ್ಟ್ 1 ಆದಮೇಲೆ ಏನು ಬರುತ್ತೆ, ನೆಕ್ಸ್ಟ್ 2 ಬರುತ್ತಲ್ಲ, ಇ ಎಫ್, ಇದ್ರ ಲೆಂತ್ ಏನಿದೆ 2 ಇದೆ, ಇ ಎಫ್ ಅಂತ ಬರ್ಕೊಂಡು ಅದರ ಲೆಂತ್ 2 ಅಂತ ಬರ್ಕೊತೀವಿ. ನೆಕ್ಸ್ಟ್ ಎ ಬಿ ಅದರದ್ದು 3 ಇದೆ, ಲೆಂತ್ 3, ಹಂಗೆ ಆ್ಯಸ್ ಇಟ್ ಈಸ್ ಬರ್ಕೊತ ಹೋಗ್ತೀವಿ, ಇನ್ ಅಸೆಂಡಿಂಗ್ ಆರ್ಡರ್ ಬರ್ಕೊತ ಹೋಗ್ತೀವಿ. ನೆಕ್ಸ್ಟ್ ಇದರಲ್ಲಿ ನಾವು ಫಸ್ಟ್ ಸ್ಟಾರ್ಟಿಂಗ್ ತೊಗೊತೀವಿ, ಬಿ ಮತ್ತು ಸಿ ಬಾಕ್ಸ್ ಹಾಕೊತೀವಿ. ಇಲ್ಲಿ ಇಲಿಸ್ಟ್ರೇಷನ್ ಅಂದರೆ ಇದನ್ನು ಹಾಗೆ ಆ್ಯಸ್ ಇಟ್ ಈಸ್ ಬರ್ಕೊತೀವಿ, ಆದರೆ ಕನೆಕ್ಟ್ ಮಾಡಿರಲ್ಲ, ಯಾವುದಕ್ಕೂ ಲೈನ್ ಹಾಕಿರಲ್ಲ. ಫಸ್ಟ್ ನಾವೇನು ಮಾಡ್ತೀವಿ, ಬಿ ಸಿ 1 ಇದೆ, ಹಾಗಾಗಿ ಬಿ ಸಿ 1 ಹಾಕ್ತೀವಿ ಸ್ಟಾರ್ಟಿಂಗ್. ನೆಕ್ಸ್ಟ್ ಬಿ ಸಿ ಕನೆಕ್ಟ್ ಆಗಿದ್ದನ್ನು ಈ ಕಡೆ ಮತ್ತೆ ಬರ್ಕೊತೀವಿ, ಬಿ ಸಿ 1 ಅಂತ ಆ್ಯಸ್ ಇಟ್ ಈಸ್ ಸೇಮ್ ಇಲ್ಲಿ ಬರಿತೀವಿ. ನೆಕ್ಸ್ಟ್ ಬಿ ಸಿ ಆದಮೇಲೆ ಏನಿದೆ, ಇ ಎಫ್ ಇದೆ, ಇ ಎಫ್ ಈ ಬಾಕ್ಸ್ ಹಾಕಿ ಕನೆಕ್ಟ್ ಮಾಡ್ತೀವಿ. ಇ ಎಫ್ ಆದರೆ ಒಂದು ಕಂಡೀಷನ್ ಏನು, ಸೈಕಲ್ ಫಾರ್ಮ್ ಆಗಬಾರ್ದು, ಹಿಂಗೆ ಸೈಕಲ್ ಫಾರ್ಮ್ ಆಗಬಾರ್ದು, ಈ ಥರ ಕ್ಲೋಸ್ಡ್ ಪಾತ್ ಫಾರ್ಮ್ ಆಗಬಾರ್ದು, ಹಾಗೆ ನಾವು ಕನೆಕ್ಟ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಇ ಎಫ್ಗೆ 2, ಇ ಎಫ್ ಕನೆಕ್ಟ್ ಮಾಡ್ತೀವಿ, ಅದ್ರ ಲೆಂತ್ 2, ಆ್ಯಕ್ಚುಲಿ ಇಲ್ಲೆಲ್ಲೂ ಸೈಕಲ್ ಫಾರ್ಮ್ ಆಗಿಲ್ಲ. ನೆಕ್ಸ್ಟ್ ಇ ಎಫ್ ಕನೆಕ್ಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಈ ಕಡೆ ಸೈಡಿಗೆ ಬರ್ಕೊತೀವಿ ಇ ಎಫ್. ನೆಕ್ಸ್ಟ್ ಇ ಎಫ್ ಆದಮೇಲೆ ಎ ಬಿ ಇದೆ, ಎ ಬಿದು ಲೆಂತ್ 3, ಫಸ್ಟ್ ನೋಡ್ಬೇಕು ಇಲ್ಲಿ ಎ ಬಿ ಇಲ್ಲಿದೆ 3 ಮಾರ್ಕ್ ಮಾಡ್ತೀವಿ, ಆದರೆ ಇಲ್ಲಿ ಸೈಕಲ್ ಫಾರ್ಮ್ ಆಗ್ತಿಲ್ಲ, ಅದಕ್ಕೆ ಎ ಬಿ ಕನೆಕ್ಟ್ ಮಾಡ್ತೀವಿ, ಸೈಕಲ್ ಫಾರ್ಮ್ ಆಗಲಿಲ್ಲ, ಅದಕ್ಕೆ ಇಲ್ಲಿ ಎ ಬಿ ಕನೆಕ್ಟ್ ಮಾಡಿ ಅದ್ರ ಲೆಂತ್ 3 ಹಾಕಿದ್ದೀವಿ. ನೆಕ್ಸ್ಟ್ ಎ ಬಿ ಆ್ಯಸ್ ಇಟ್ ಈಸ್ ಲೆಂತನ್ನು ಬರ್ಕೊಂಡಿದ್ದನ್ನು ಇಲ್ಲಿ ಸೈಡಿಗೆ ಬರ್ಕೊತೀವಿ. ನೆಕ್ಸ್ಟ್ ಬಿ ಎಫ್ ನೋಡಬೇಕು, ಇಲ್ಲಿ ಬಿ ಎಫ್ ಕನೆಕ್ಟ್ ಮಾಡಿದರೆ ಸೈಕಲ್ ಫಾರ್ಮ್ ಆಗಬಾರ್ದು. ಬಿ ಎಫ್ ಇಲ್ಲಿ 4, ಅದ್ರ ಬಿ ಎಫ್ ಕನೆಕ್ಟ್ ಮಾಡ್ತೀವಿ, ಅದರ ಲೆಂತ್ ಏನಿದೆ 4, ಆ್ಯಸ್ ಇಟ್ ಈಸ್ 4 ಅಂತ ಬರಿತೀವಿ, ಸೈಕಲ್ ಫಾರ್ಮ್ ಆಗಿಲ್ಲ ನೋಡಿ. ನೆಕ್ಸ್ಟ್ ಏನು ಮಾಡ್ತೀವಿ, ಬಿ ಎಫ್ ಆದಮೇಲೆ ಸಿ ಎಫ್ 4, ಅದ್ರ ಲೆಂತ್ 4, ಸಿ ಎಫ್ ಎಲ್ಲಿದೆ, ಇದು ಸಿ, ಇದು ಎಫ್, ಸಿ ಎಫ್ ಇಲ್ಲಿ ನೋಡಿ, ಇಲ್ಲಿ ಹಿಂಗೆ ಕನೆಕ್ಟ್ ಮಾಡಿದರೆ ಇಲ್ಲಿ ಟ್ರಯಾಂಗಲ್ ಫಾರ್ಮ್ ಆಯ್ತು, ಕ್ಲೋಸ್ಡ್ ಪಾತ್ ಫಾರ್ಮ್ ಆಗಬಾರ್ದು, ಅವಾಗೇನು ಅದಕ್ಕೆ ಕ್ಯಾನ್ಸಲ್ ಆಗ್ತೀವಿ. ನೆಕ್ಸ್ಟ್ ಸಿ ಎಫ್ ಆದಮೇಲೆ ಎ ಎಫ್, ಇದು ಬರಲಿಲ್ಲ ಅಂದರೆ ಇಂಟು ಹಾಕಿ ನೆಕ್ಸ್ಟ್ ಎ ಎಫ್ ತೊಗೋಬೇಕು. ಎ ಎಫ್ ಕನೆಕ್ಟ್ ಮಾಡಿದ್ರೂ ಟ್ರಯಾಂಗಲ್ ಫಾರ್ಮ್ ಆಗುತ್ತೆ, ಅಂದರೆ ಕ್ಲೋಸ್ಡ್ ಪಾತ್ ಫಾರ್ಮ್ ಆಗುತ್ತೆ, ಅದಕ್ಕೆ ಅದನ್ನು ತೊಗೊಳಲ್ಲ. ನೆಕ್ಸ್ಟ್ ಡಿ ಎಫ್ ಅದ್ರದ್ದು ಕನೆಕ್ಟ್ ಮಾಡಿದ್ರೆ ಇಲ್ಲೇನು ಸೈಕಲ್ ಫಾರ್ಮ್ ಆಗಲ್ಲ, ಮೀನ್ಸ್ ಕ್ಲೋಸ್ಡ್ ಪಾತ್ ಫಾರ್ಮ್ ಆಗಲ್ಲ, ಅದಕ್ಕೆ ಅದನ್ನು ಕನ್ಸಿಡರ್ ಮಾಡ್ತೀವಿ. ಡಿ ಎಫ್ 5, ಅದರದ್ದು ಲೆಂತು ಕನೆಕ್ಟ್ ಮಾಡಿ 5 ಅಂತ ಬರಿತೀವಿ, ಆ್ಯಸ್ ಇಟ್ ಈಸ್ ಕನೆಕ್ಟ್ ಮಾಡಿರೋದು ಲೆಂತು ಡಿ ಎಫ್ 5 ಅಂತ ಬರಿತೀವಿ. ನೆಕ್ಸ್ಟ್ ಡಿ ಎಫ್ ಆದಮೇಲೆ ಸಿ ಡಿ ಅಂತ ಇರುತ್ತೆ, ಸಿ ಡಿ ಮೀನ್ಸ್ ಸಿ ಡಿ ಎಲ್ಲಿದೆ, ಸಿ ಡಿ ಹಿಂಗೆ ಲೈನ್ ಕನೆಕ್ಟ್ ಮಾಡಿದರೆ ಕ್ಲೋಸ್ಡ್ ಪಾತ್ ಫಾರ್ಮ್ ಆಗುತ್ತೆ, ಅದಕ್ಕೆ ಇದನ್ನು ಕನ್ಸಿಡರ್ ಮಾಡಲ್ಲ. ನೆಕ್ಸ್ಟ್ ಎ ಇ ಮಾಡಿದರೆ ಇಲ್ಲಿ ಒಂದು ಕ್ಲೋಸ್ಡ್ ಪಾತ್ ಫಾರ್ಮ್ ಆಗುತ್ತೆ, ಅದಕ್ಕೆ ಇದನ್ನು ತೊಗೊಳಲ್ಲ. ನೆಕ್ಸ್ಟ್ ಡಿ ಇ ತೊಗೊತೀವಿ, ಡಿ ಇ ತೊಗೊಂಡಾಗ ಇದನ್ನು ಕ್ಲೋಸ್ಡ್ ಪಾತ್ ಫಾರ್ಮ್ ಆಗುತ್ತೆ, ಅದಕ್ಕೆ ಇದನ್ನು ಕನ್ಸಿಡರ್ ಮಾಡಲ್ಲ. ಸೊ ಇದಷ್ಟು ಮುಗಿದ ಮೇಲೆ ದಿಸ್ ಈಸ್ ದ ಗ್ರಾಫ್. ಈ ಗ್ರಾಫನ್ನು ಮಾಡಬೇಕು. ನಾವು ಏನು ಮಾಡಬೇಕು ಈಗ, ಟೋಟಲ್ ಕಾಸ್ಟ್ ಆಫ್ ಮಿನಿಮಮ್ ಸ್ಪ್ಯಾನಿಂಗ್ ಟ್ರೀ ಈಸ್ ಈಕ್ವಲ್ ಟು 15 ಹೆಂಗೆ ಬಂತು ಅಂದರೆ, ಇದು ಲಾಸ್ಟಿಗೆ ಒಂದು ಗ್ರಾಫ್ ಬಂದಿರುತ್ತಲ್ಲ, ಇದ್ರದ್ದು ಲೆಂತ್ ಅಷ್ಟು ಆ್ಯಡ್ ಮಾಡಬೇಕು. 5 + 4 9 + 1 10 10 + 13 13 + 2 15, ಆ್ಯಸ್ ಇಟ್ ಈಸ್ 50.